ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಟ್ರೇಡಿಂಗ್ಗೆ ಯಾವ ರೀತಿ ಲಾಗಿನ್ ಆಗಬೇಕು, ದೆನ್ ಯಾವ ಥರ ಟ್ರೇಡಿಂಗ್ನ ಇರೋ ಟೂಲ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಸ್ಟೆಪ್ ವೈಸು. ಫಸ್ಟು ನೀವು ಟ್ರೇಡಿಂಗಿಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗಿದೆ, ಕ್ರೋಮ್ಗೆ ಹೋಗ್ಬಿಟ್ಟು ನಿಮ್ಮ ಪಿ ಸಿಲಿದೆ ಟ್ರೇಡಿಂಗ್ ವ್ಯೂ ಅಂತ ಹೋಗಿ. ಅಕಸ್ಮಾತ್ ನೀವೇನಾದ್ರು ಮೊಬೈಲ್ನ ಯೂಸ್ ಮಾಡೋಂಗಿದ್ರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಪಿ ಸಿಲಿ ವರ್ಕ್ ಮಾಡೋಂಗಿದ್ರೆ ಪಿ ಸಿ ಕೂಡ ಇನ್ಸ್ಟಾಲ್ ಮಾಡ್ಕೊಬೋದು. ಬಟ್ ನಾನಿವಾಗ ಕ್ರೋಮಲ್ಲಿ ಲಾಗಿನ್ ಆಗಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ರೋಮಲ್ಲಿ ಟ್ರೇಡಿಂಗ್ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ದೆನ್ ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಅಕೌಂಟಿಗೆ ನೀವು ಲಾಗಿನ್ ಆಗಿ ಸೈನ್ ಇನ್. ಇಲ್ಲಿ ನನ್ನ ಗೂಗಲ್ ಅಕೌಂಟಿಂದ ನಾನು ಲಾಗಿನ್ ಆಗ್ತಾ ಇದ್ದೀನಿ, ನೀವು ಕೂಡ ಅದರಿಂದನೇ ಆಗ್ಬೋದು. ಈ ಥರ ನಿಮಗೆ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಇದೇನು ಬರಲ್ಲ, ನಿಮಗೇನು ನಾನು ವಾಚ್ ಲಿಸ್ಟ್ ಇದು ಬರ್ತಿದೆ ನೋಡಿ, ಇದೇನು ಬರಲ್ಲ ನಿಮ್ಗೆ. ಈ ಥರ ನಾರ್ಮಲ್ ಈ ಥರ ತೋರಿಸುತ್ತೆ. ಇವಾಗ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂದರೆ, ಫಸ್ಟ್ ಇವಾಗ ನೀವು ಫಾರೆಕ್ಸ್ ಎಲ್ಲ ನೀವೇನೋ ಒಂದು ಇಂಡೆಕ್ಸ್ನ ನೋಡ್ಬೇಕು ಅನ್ಕೊಂತೀರಾ, ಅಥವಾ ಯಾವುದೋ ಒಂದು ಸ್ಟಾಕ್ ಪ್ರೈಸ್ನ ನೋಡಬೇಕು ಅನ್ಕೊಂತೀರಾ, ಆಗ ಏನು ಮಾಡಬೇಕು, ಮೊದಲು ಈ ಸರ್ಚ್ ಬಾರ್ಗೆ ಹೋಗಬೇಕು. ಸರ್ಚ್ಗೆ ಹೋದರೆ ಮೊದಲು ಇಲ್ಲಿ ಬರ್ತಲ್ಲ, ಇದೇನೇನು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಆಲ್ ಅಂತ ಹಾಕೊಂಡ್ರೆ ನಿಮಗೆ ಸ್ಟಾಕ್ಸ್ ಆಗಲಿ, ಫಂಡ್ಸ್ ಆಗಲಿ, ಫ್ಯೂಚರ್ಸ್ ಆಗಲಿ, ಫಾರೆಕ್ಸ್ ಆಗಲಿ, ಕ್ರಿಪ್ಟೋ, ಇಂಡಸ್ಟ್ರೀಸ್, ಬಾಂಡ್ಸ್, ಎಕನಾಮಿ ಎಲ್ಲಾನು ಆಲ್ಸಲ್ಲಿ ಬರುತ್ತೆ. ಬಟ್ ನಿಮಗೆ ಪರ್ಟಿಕ್ಯುಲರ್ಲಿ ಸ್ಟಾಕ್ಸೇ ಬೇಕು ಅಂದರೆ ಇಲ್ಲಿ ಸ್ಟಾಕ್ ಅಂತ ಹೋಗ್ಬೇಕು. ನಿಮಗೆ ಸ್ಟಾಕ್ ಅಂತ ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ಅಂತ ಹೊಡೆದ್ರೆ ಕೆನರಾ ಬ್ಯಾಂಕ್ ಅಂತ ಬರುತ್ತೆ ನೋಡಿ. ಬಟ್ ಅದೇ ಫಂಡ್ಸ್ಗೆ ಹೋಗ್ಬಿಟ್ಟು ನೀವು ಕೆನರಾ ಬ್ಯಾಂಕ್ ಅಂತ ಹೊಡೆದ್ರು ಬರಲ್ಲ, ಯಾಕೆಂದರೆ ಸ್ಟಾಕ್ ಅನ್ನೋದು ಕೆನರಾ ಬ್ಯಾಂಕ್ ಅನ್ನೋದು ಒಂದು ಸ್ಟಾಕು. ಆ ಥರ ನಿಮಗೆ ಫಂಡ್ಸ್ ಅಂದರೆ ಫಂಡ್ಸ್ ಬೇಕಾಗುತ್ತೆ. ದೆನ್ ಫ್ಯೂಚರ್ಸ್ ಕೆನರಾ ಬ್ಯಾಂಕ್ ಫ್ಯೂಚರ್ಸ್ ಇದೆ ಇಲ್ಲಿ. ದೆನ್ ಇಲ್ಲಿ ನೋಡಿದ್ರೆ ಫಾರೆಕ್ಸ್ ಪೇರ್ಸ್ ಅದು ಹೇಳಿದ್ನಲ್ಲ, USD ಎಲ್ಲ ಪೇರ್ಸ್ ಬರುತ್ತೆ. ಕ್ರಿಪ್ಟೋ, BTC, ಎಥಿರಿಯಮ್ಮು, ಸೊಲಾನಾ. ದೆನ್ ಇಂಡಸ್ಟ್ರೀಸ್ ಲೈಕ್ ನಿಫ್ಟಿ 50, ಸೆನ್ಸೆಕ್ಸ್ ಆ ಥರ. ದೆನ್ ಬಾಂಡ್ಸು, ಯುನೈಟೆಡ್ ಸ್ಟೇಟ್ಸ್ದು, ನಮ್ಮ ಇಂಡಿಯಾದ್ದು, ಎಕನಾಮಿ, ಮನಿ ಸಪ್ಲೈಯು, ಗೋಲ್ಡ್ ರಿಸರ್ವ್ಸ್ ಚೈನಾ ಹತ್ರ ಎಷ್ಟಿದೆ ಅನ್ನೋದು ಎಲ್ಲ ತೋರಿಸುತ್ತೆ. ದೆನ್ ಆಪ್ಷನ್ಸ್ ನಿಮಗೆ ಗೊತ್ತಿದೆಯಲ್ಲ, ಫ್ಯೂಚರ್ ಆ್ಯಂಡ್ ಆಪ್ಷನ್ ಆ ಥರ, ಕಾಲು ಪುಟ್ಟು. ಅದು ನಮಗೆ ಮೇಯ್ನ್ಲಿ ಬೇಕಾಗಿರೋದು ಆ್ಯಸ್ ಎ ಫಾರೆಕ್ಸ್ ಟ್ರೇಡರ್ ಆಗಿ ಒಂದು ಫಾರೆಕ್ಸು ಬೇಕಾಗಿರೋದಲ್ಲ. ಇವಾಗ ಇಲ್ಲಿ ಹೇಳ್ತೀನಿ, ಗೊತ್ತಾಯ್ತಾ ಯಾವ್ಯಾವ ಥರ ಸರ್ಚ್ ಮಾಡೋದಿಲ್ಲಿ. ನಿಮ್ಗೆ ಇವಾಗ ಸಿಂಬಲ್ಸು, ಈಗ ಆಲ್ಸೋ ನಿಮ್ಗೆ ಯಾವುದೋ ಇಲ್ಲಿ USD ಪೇರ್ ಬೇಕು ಅನಿಸುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡೋದು ನೋಡಿ. USD ಪೇರ್ ಅಂತ ಹೊಡೆದಿದ ತಕ್ಷಣ ನಿಮಗೆ ಇಲ್ಲಿ ಇದೇನೋ ಬೇರೆ ಬೇರೆ ಎಲ್ಲ ಬರುತ್ತೆ, ಬೇಜಾನ್ ಬರುತ್ತೆ. ನಿಮಗೆ ಕನ್ಫ್ಯೂಸ್ ಆಗ್ಬೋದು ಇದರಲ್ಲಿ ಯಾವ್ದು USD ಅಂದರೆ. ಇದಲ್ಲೆಲ್ಲ ಕೂಡ USDನೇ, ಬಟ್ ಇವೆಲ್ಲ ಏನು ಅಂದರೆ ಬ್ರೋಕರ್ಸು. ಇವಾಗ ಲೈಕ್ ಎಕ್ಸ್ನೆಸ್ಸು, ಬಿಟ್ ಸ್ಟ್ಯಾಂಪು, FXCM, ಒನಾಡಾ ಅವೆಲ್ಲ ಕೂಡ ಬ್ರೋಕರ್ಸು. ಬಟ್ ನಿಮಗೆ ನಾನು ಯೂಸ್ ಮಾಡೋದು ಒನಾಡಾನ ಯೂಸ್ ಮಾಡ್ತೀನಿ. ಎಲ್ಲ ಪೇರ್ಸ್ಗೂ ಇದನ್ನೇ ಯೂಸ್ ಮಾಡೋದು. ಬಟ್ ಇದರಲ್ಲಿ ಅಕ್ಯುರೇಟ್ ಆಗಿರುತ್ತೆ, ಮೀನ್ಸ್ ಎಲ್ಲ ಪ್ರತಿಯೊಂದು ಚಾರ್ಟ್ ತಗೊಂಡ್ರು ಸ್ವಲ್ಪ ಪ್ರೈಸ್ ಮೂಮೆಂಟ್ಸು ಫ್ಲಕ್ಚುಯೇಷನ್ಸ್ ಇರುತ್ತೆ. ಬಟ್ ನಾನು ಪರ್ಟಿಕ್ಯುಲರ್ಲಿ ಯೂಸ್ ಮಾಡೋದು ಇದು ಇದೆಯಲ್ಲ, ಇದು ಒನಾಡಾ ಅಂತ, ಅದನ್ನ ಯೂಸ್ ಮಾಡ್ತೀನಿ. ಈ ಥರ ಆಯಿತು. ಇವಾಗ ಸರ್ಚ್ ಮಾಡೋದೆಲ್ಲ ಗೊತ್ತಾದಾದ್ಮೇಲೆ ನೆಕ್ಸ್ಟು ನೀವಿವಾಗ ಏನೋ ಒಂದು ಕ್ಯಾಂಡಲ್ ಸ್ಟಿಕ್ನ ಓಪನ್ ಮಾಡಿದ್ರೆ ಅಂದ್ಕೊಳ್ಳಿ. ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ. USD ಕ್ಯಾಂಡಲ್ ಸ್ಟಿಕ್ನ ಓಪನ್ ಮಾಡಿದ್ರೆ ಇಲ್ಲ ಆಯ್ತಾ ಓಪನ್ನು. ಅಲ್ಲಿ ಓಪನ್ ಆದಮೇಲೆ ಇಲ್ಲಿ ಮೀನ್ಸ್ ನಿಮ್ಗೆ ಇವಾಗ ಇಲ್ಲೇ ಹೇಳ್ತೀನಿ ನೋಡಿ. ಇಲ್ಲಿ ಇವಾಗ ರೆಡ್ ಮತ್ತು ಗ್ರೀನ್ ಬಂದಿದೆಯಲ್ಲ, ಇದರಲ್ಲಿ ಏನು ಅಂದರೆ ರೆಡ್ ಅಂದರೆ ಮಾರ್ಕೆಟು ಬೇರಿಶ್ ಮೀನ್ಸ್ ಕೆಳಗಡೆ ಬಿದ್ದಿದೆ ಅಂತ, ಗ್ರೀನ್ ಅಂದರೆ ಮೇಲ್ಗಡೆ ಹೋಗಿದೆ ಅಂತ. ಇದರಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಿಮಿಷ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಫಸ್ಟು ಬುಲ್ಲಿಶ್ ಕೆನ್ಯೂರ್ ಹೇಳ್ತೀನಿ. ಅದರಲ್ಲಿ ಇದನ್ನ ಕ್ಯಾಂಡಲ್ನ ಗ್ರೀನ್ ಮಾಡ್ಕೊಳ್ಳೋಣ. ನಿಮಗೆ ಮೊದಲು ಬುಲ್ಲಿಶ್ ಹೇಳ್ತೀನಿ. ಈ ಥರ ಈ ಕ್ಯಾಂಡಲ್ ಅನ್ಕೊಳ್ಳಿ. ಇದರಲ್ಲಿ ಏನು ಅಂದರೆ ಇವಾಗ ಪ್ರೈಸು
ಇದರಲ್ಲಿ ಇದು ಓಪನ್ ಆಗುತ್ತೆ, ಪ್ರೈಸ್ ಮೊದಲು ಇಲ್ಲಿ ಓಪನ್ ಆಗಿರುತ್ತೆ, ದೆನ್ ಪ್ರೈಸು ಕೆಳಗಡೆ ಬರುತ್ತೆ, ಇದು ಲೋ ಆಗುತ್ತೆ, ಓಪನ್, ಇದು ಇಲ್ಲಿ ಬಂದ್ಬಿಟ್ಟು ಪ್ರೈಸ್ ಕ್ಲೋಸ್ ಆಗಿದೆ. ನಾನು ಹೇಳ್ತಿರೋದು ಇದು ಅಪ್ ಟ್ರೆಂಡ್ ಅಲ್ಲಿ, ಮೀನ್ಸ್ ಬುಲ್ಲಿಶ್ ಕ್ಯಾಂಡಲ್, ಇದು ಹೈ ಆಗಿರುತ್ತೆ. ನಾನು ಬೇರಿಷ್ಟು ಹಾಕ್ಬಿಟ್ಟು ನಿಮ್ಗೆ ಹೇಳ್ತೀನಿ, ಇವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ನಿಮಿಷ. ಇದು ಬೇರಿಶ್ ಕ್ಯಾಂಡಲ್, ಇದನ್ನ ರೆಡ್ ಮಾಡ್ಬಿಡ್ತೀನಿ ಬಾಡಿನ. ಇದ್ರಲ್ಲಿ ನೋಡಿ, ಇವಾಗ ಇದರಲ್ಲಿ ಓಪನ್ ಕ್ಲೋಸ್ ಮಾತ್ರ ಚೇಂಜ್ ಆಗುತ್ತೆ ಇನ್ ಕೇಸ್ ಆಫ್ ಬೇರಿಶ್ ಕ್ಯಾಂಡಲ್ ಅಲ್ಲಿ, ಬಟ್ ಐ ಲೋ ಮೀನ್ಸ್ ಐ ಲೋ ಸೇಮೇ ಇರುತ್ತೆ ಎರಡು ಕ್ಯಾಂಡಲ್, ಬಟ್ ಓಪನ್ ಕ್ಲೋಸ್ ಮಾತ್ರ ಚೇಂಜ್ ಆಗಿರುತ್ತೆ. ಇವಾಗ ಒಂದು ನಿಮಿಷ, ಅದು ನಿಮ್ಗೆ ಹೇಳ್ತೀನಿ. ಇದರಲ್ಲಿ ಓಪನ್ ಆಗಿರೋದು ಮೇಲ್ಗಡೆ ಓಪನ್ ಆಗಿರುತ್ತೆ, ಪ್ರೈಸ್ ಇಲ್ಲಿ ಓಪನ್ ಆಗಿರುತ್ತೆ, ದೆನ್ ಇಟ್ ವಿಲ್ ಗಿವ್ ಕ್ಲೋಸ್ ಹಿಯರ್, ಕ್ಲೋಸ್, ಐ ಇದೆ ನಾರ್ಮಲ್, ದೆನ್ ಲೋ ಕೂಡ ಇದೆ ನಾರ್ಮಲ್ ಆಗಿರುತ್ತೆ. ಇವಾಗ ಇಲ್ಲಿ ಇವೆರಡು ನೋಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಏನು ಅನ್ಸುತ್ತೆ? ಐ ಸೇಮ್ ಇದೆ, ಲೋ ಸೇಮ್, ಓಪನ್ ಮತ್ತೆ ಕ್ಲೋಸ್ ಮಾತ್ರ ಯಾಕೆ ಚೇಂಜ್ ಅಂದ್ರೆ, ಇವಾಗ ಅರ್ಥ ಮಾಡ್ಕೊಳ್ಳಿ, ಬುಲ್ಲಿಶ್ ಅಂದ್ರೆ ಮೇಲ್ಗಡೆ ಹೋದಾಗ ಪ್ರೈಸು ಕೆಳಗಿಂದ ಮೇಲ್ಗಡೆ ಹೋಗುತ್ತೆ ಅಲ್ವಾ, ಮೇಲ್ಗಡೆ ಹೋಯ್ತು ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ, ಮೀನ್ಸ್ ಕೆಳಗಡೆ ಓಪನ್ ಆಗಿರುತ್ತೆ, ಮೇಲ್ಗಡೆ ಕ್ಲೋಸ್ ಕೊಟ್ಟಿದ್ರೆ ಮಾತ್ರ ಅದು ಬುಲ್ಲಿಶ್. ನೋಡಿ ಇವಾಗ ಪ್ರೈಸು ಮೊದಲು ಇಲ್ಲಿ ಓಪನ್ ಆಯಿತು, ದೆನ್ ಇಲ್ಲಿ ಲೋ ಮಾಡ್ತು, ದೆನ್ ಇಲ್ಲಿ ಹೈ ಮಾಡ್ತು, ದೆನ್ ಪ್ರೈಸ್ ಬಂದ್ಬಿಟ್ಟು ಇಲ್ಲಿ ಕ್ಲೋಸ್ ಆಯಿತು, ಮೀನ್ಸ್ ಇಲ್ಲಿ ಓಪನ್ ಆಗ್ಬಿಟ್ಟು ಇಲ್ಲಿ ಕ್ಲೋಸ್ ಆಯ್ತಲ್ಲ, ಅದಕ್ಕೆ ಇದು ಪ್ರೈಸ್ ಮೇಲ್ಗಡೆ ಹೋಗಿದೆ. ಆಯ್ತಾ, ಈ ಥರ ಆಯ್ತಿದ್ದು, ಮೀನ್ಸ್ ಇದು ಬುಲ್ಲಿಶ್ ಕ್ಯಾಂಡಲ್. ಓಪನ್ನು ಇಲ್ಲಾಗ್ಬಿಟ್ಟು ಕ್ಲೋಸ್ ಇಲ್ಲಿ ಕೊಡ್ತು, ಹೈಲೋ ನಾರ್ಮಲ್ ಆಗಿರುತ್ತೆ. ಅದೇ ಇಲ್ಲಿ ನೋಡಿ ಪ್ರೈಸೇ, ನಾನು ಹೇಳಿದ್ನಲ್ಲ ಪ್ರೈಸು ಇಲ್ಲಿ ಓಪನ್ ಆಗಿಬಿಟ್ಟು ಇಲ್ಲಿ ಕ್ಲೋಸ್ ಕೊಟ್ಟಿದೆ ಅಂತ, ಬಟ್ ಅದ್ರ ಇಲ್ಲ ಹಂಗಾಗಿಲ್ಲ. ಪ್ರೈಸ್ ಇಲ್ಲಿ ಬೇರಿಶ್ ಕ್ಯಾಂಡಲ್ ಏನು ಮಾಡಿದೆ ಅಂದರೆ, ಪ್ರೈಸು ಇಲ್ಲಿ ಓಪನ್ ಆಗಿದೆ, ದೆನ್ ಹೈ ಮಾಡಿದೆ, ದೆನ್ ಲೋ ಕೆಳಗಡೆ ಬಂದಿದೆ, ದೆನ್ ಕ್ಲೋಸ್ ಇಲ್ಲಿ ಕೊಟ್ಟಿದೆ. ಇವಾಗ ಪ್ರೈಸ್ ಮೇಲ್ಗಡೆ ಬಿದ್ದರೆ ಕೆಳಗಡೆ, ಇವಾಗ ಯಾವ್ದಾದ್ರು ಒಂದು ಪ್ರೈಸ್ ಕೆಳಗಡೆ ಬಿತ್ತು ಅನ್ಕೊಳ್ಳೋಣ, ಅದು ಮೇಲ್ಗಡೆಯಿಂದ ಕೆಳಗಡೆ ಬೀಳುತ್ತೋ ಅಥವಾ ಕೆಳಗಡೆಯಿಂದ ಮ್ಯಾಲ್ಕ್ ಹೋದ್ರೆ ನಾವು ಕೆಳಗಡೆ ಬಿತ್ತು ಅಂತೀವಿ, ಅದು ಅದರಿಂದ ಹೆಂಗೆ ಅಂದರೆ, ಮೇಲ್ಗಡೆಯಿಂದ ಪ್ರೈಸ್ ಕೆಳಗಡೆ ಬಿದ್ದಿರೋದ್ರಿಂದ ಇದು ಓಪನ್ ಮೇಲ್ಗಡೆ ಆಗಿದೆ, ಕ್ಲೋಸ್ ಕೆಳಗಡೆ ಆಗಿದೆ. ಯಾವ ಥರ ಇದು ಕ್ಯಾಂಡಲ್ಸ್ ಅರ್ಥ ಆಗಿದೆ. ಆದರೆ ಇಲ್ಲಿ ಇವಾಗ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಇಲ್ಲಿ ಇದು ಬುಲ್ಲಿಶ್ ಕ್ಯಾಂಡಲ್, ಇಲ್ಲಿ ಏನಾಗಿದೆ, ಇಲ್ಲಿ ಓಪನ್ ಆಗಿದೆ 1.18214 ಅಲ್ಲಿ ಓಪನ್ ಇಲ್ಲ ಇದೆ, ಕ್ಲೋಸ್ ಇಲ್ಲಿ ಕೊಟ್ಟಿದೆ ಏನು 1.18228 ಅಲ್ಲಿ. ಈ ಟೈಮಲ್ಲಿ ಈ 5 ಮಿನಿಟ್ ಅಲ್ಲಿ 215 ಅಲ್ಲಿ ಏನು ಮಾಡಿದೆ, ಪ್ರೈಸ್ ಒಂದ್ಸಲ ಹೈ ಮಾಡಿದೆ, ಯಾವುದು ಹೈ ಎಷ್ಟಾಗಿದೆ 1.18230 ಹೈ, ದೆನ್ ಕ್ಲೋಸು 1.18210. ಇದು ಅದೇ ಇಲ್ಲಿ ಇದರಲ್ಲಿ ಇಲ್ಲಿ ಓಪನ್ ಆಗಿತ್ತು, ಇಲ್ಲಿ ಕ್ಲೋಸ್ ಆಯ್ತು. ಅದೇ ಇಲ್ಲಿ ಪ್ರೈಸ್ ನೋಡಿ, ಇಲ್ಲಿ ನೋಡಿ, ಈಗ ಎಕ್ಸಾಂಪಲ್ ನೀವು ಕರೆಕ್ಟಾಗಿ ಅರ್ಥ ನೋಡಿ, ಪ್ರೈಸ್ ಇಲ್ಲಿ ಕ್ಲೋಸ್ ಆಯ್ತಾ, ನೆಕ್ಸ್ಟ್ ಮೂಮೆಂಟ್ ಇಲ್ಲಿ ಓಪನ್ ಆಗಿದೆ ನೋಡಿ, ಇಲ್ಲಿ ಓಪನ್ ಆಯ್ತು, ಇಲ್ಲಿ ಓಪನ್ ಆದಾಗ ಏನಾಯಿತು, ಐ ಮಾಡ್ತು ಒಂದು, ದೆನ್ ಇಲ್ಲಿ ಓಪನ್ ಆಗಿ ಕೆಳಗಡೆ ಬಿತ್ತು, ಇಲ್ಲಿ ಕ್ಲೋಸ್ ಆಯಿತು, ದೆನ್ ಇದು ಲೋ ಆಯಿತು. ಈ ಥರ ಕ್ಯಾಂಡಲ್ನ ಈ ಥರ ರೀಡ್ ಮಾಡ್ಬೇಕು ನೀವು. ದೆನ್ ಇದು ನಿಮಗೆ ಟೈಮ್ ಫ್ರೇಮ್ಸ್ ಅಂತ ಬಂದರೆ, ನೀವು ಟೈಮ್ ಫ್ರೇಮ್ಸ್ನ ಇಲ್ಲಿ ಹಾಕೊಬೋದು. ಲೈಕ್ ಇವೆಲ್ಲ ಸೆಕೆಂಡ್ಸ್ ಎಲ್ಲ ನೀವು ಟ್ರೇಡಿಂಗ್ ಪ್ರೀಮಿಯಮ್ನ ಪರ್ಚೇಸ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ನೀವು ಮಂತ್ಲಿಗೆ ಬೇಕಾದರೂ ಹಾಕೊಬೋದು. ಲೈಕ್ ಇಲ್ಲಿ ಈ ಥರ 12 ಮಂತ್ಸು ಮೀನ್ಸ್ 1 ಇಯರು, 6 ಮಂತ್ಸು, 3 ಮಂತ್ಸು, 1 ಮಂತ್ಸು, 1 ವೀಕು, 1 ಡೇ, 4 ಅವರ್, 2 ಅವರ್, ಈ ಥರ ಟೈಮ್ ಫ್ರೇಮ್ನ ಚೇಂಜ್ ಮಾಡ್ಕೊಬೋದು. ನಿಮ್ಗೆ ಈ ಟೈಮ್ ಫ್ರೇಮ್ನ ಹೆಂಗೆ ಅರ್ಥ ಮಾಡ್ಕೊಬೇಕು ಅಂದರೆ, ಇಲ್ಲಿ ನೋಡಿ, ಇದು ಫ್ರೈಡೇ 6th Feb, ಇಲ್ಲಿ ಏನಾಗಿದೆ ಪ್ರೈಸು ಫುಲ್ ಡೇ ಕ್ಯಾಂಡಲ್, ಇದು 1 ಡೇ ಕ್ಯಾಂಡಲ್ ನೋಡಿ. ಇಲ್ಲಿ ಏನು ಮಾಡಿದೆ ಅವತ್ತು ಪ್ರೈಸು, ಇಲ್ಲಿ 1.177
6 ಹತ್ರ ಓಪನ್ ಆಗಿದೆ. ನಿಮಗೆ ಇಲ್ಲಿ ಕಡೆ ಚಾರ್ಟ್ ಮೇಲೆ ಸ್ವಲ್ಪ ಅಕ್ಯುರೇಟ್ ಆಗಿ ಗೊತ್ತಾಗಲ್ಲ, ಯಾಕೆಂದ್ರೆ ಅಲ್ಲಿ ನೀವು ಕರ್ಸರ್ನ ಅಲ್ಲಿ ಕರೆಕ್ಟಾಗಿ ಹಿಡಿಯೋಕ್ಕಲ್ಲ. ಅವಾಗ ಏನು ಮಾಡಬೇಕು, ಇಲ್ಲಿ ಮೇಲ್ಗಡೆ ನೋಡ್ಕೊಂಬಿಡಿ. ಇಲ್ಲಿ ಆ ಕ್ಯಾಂಡಲ್ ಮೇಲೆ ಇಟ್ಬಿಟ್ಟು ಓಪನ್, ಹೈ, ಲೋ, ಕ್ಲೋಸ್ ಅಂತ ಇದೆಯಲ್ಲ, ಈ ಕ್ಯಾಂಡಲ್ ಮೇಲೆ ಇಡಿ. ನಿಮ್ಗೆ ತೋರಿಸುತ್ತಿಲ್ಲ ಓಪನ್ ಎಷ್ಟಾಗಿದೆ, 1.11776 ಮೇಲ್ಗಡೆ ನೋಡಿ. ಇಲ್ಲಿ ನೋಡಿ 1.11776 ಓಪನ್ ಆಗಿರೋದು. ಐಯು 1.18262, ಲೋ ಆಗಿರೋದು 1.17656, ಕ್ಲೋಸ್ ಆಗಿರೋದು 1.18628. ಇದು ಫುಲ್ಲು ಒಂದು ಡೇಟ್ ಟೈಮ್ ಫ್ರೇಮ್, ಮೀನ್ಸ್ ಫುಲ್ ಅವತ್ತೊಂದು ದಿವಸ ಹೆಂಗಾಗಿದೆ ಅನ್ನೋದು ಹಿಂಗೆ ಬೇಕು. ಮೀನ್ಸ್ ಎಲ್ಲ ನಿಮಗೆ 4 ಅವರ್ ಕ್ಯಾಂಡಲ್ ಬೇಕು ಅನ್ಕೊಳ್ಳಿ, ಮೀನ್ಸ್ 4 ಅವರಲ್ಲಿ ಎಲ್ಲಿ ಕ್ಲೋಸ್ ಆಗಿ ಎಲ್ಲಿ ಓಪನ್ ಆಗಿದೆ ಅಂತ. ಇದು 7:30 ಎಲ್ಲಿ ಕ್ಲೋಸ್ ಆಗಿದೆ ಇಲ್ಲಿ ನೋಡ್ಕೊಳ್ಳಿ. ಹೆಂಗೆ ನೀವು 7:30 ಅಂತ ಇದು 8:30, 9:00, 10:00, 11:00 ತನಕ ಫುಲ್ಲು. ಮೀನ್ಸ್ 7:30 to 11:30 ಏನು ಪ್ರೈಸ್ ಮೂವ್ಮೆಂಟ್ ಆಗಿದೆಯೋ ಅದು ಈ ಕ್ಯಾಂಡಲ್ ಮೂವ್ಮೆಂಟನ್ನು ಈ ಕ್ಯಾಂಡಲಲ್ಲಿ ತೋರಿಸ್ತಾ ಇದೆ. ಅದು ಆ ಟೈಮ್ ಪೀರಿಯಡಲ್ಲಿ ಓಪನ್ ಆಗಿರೋದು 7:30ಗೆ, ಲೈಕ್ 7:30ಗೆ 1.18104 ಅಲ್ಲಿ ಓಪನ್ ಆಗಿದೆ. ದೆನ್ ಐ 1.18626ಗೆ ಐ ಮಾಡಿದೆ. ದೆನ್ 1.18052ಗೆ ಲೋ ಮಾಡಿ, ದೆನ್ 11:30 ಎಕ್ಸಾಕ್ಟ್ 11:30ಗೆ 1.18180ನಲ್ಲಿ ಕ್ಲೋಸ್ ಕೊಟ್ಟಿದೆ ಪ್ರೈಸ್. ಇದು ಬುಲ್ಲಿಶ್. ಈ ಥರ ನೀವು ಯಾವ್ದು ಬೇಕಾದ್ರೂ ಹಾಕೊಬೋದು, 1 ಅವರ್, 30 ಮಿನಿಟ್ಸು. ನಿಮಗೆ ಲಾಸ್ಟ್ 1 ಮಿನಿಟ್ ಬೇಕು ಅಂದರೆ ಇಲ್ಲಿ 1 ಮಿನಿಟ್ನ ಸೆಲೆಕ್ಟ್ ಮಾಡಿಕೊಂಡು ಮಾರ್ಕೆಟ್ ಕ್ಲೋಸ್ ಆಗಿದೆ ಇವತ್ತು, ಇದು ಅಂದ್ಕೊಳ್ಳಿ ಲಾಸ್ಟ್ನೇದು. ಇದರಲ್ಲಿ ನಿಮಗೆ ಸ್ವಲ್ಪ ಕ್ಯಾಂಡಲ್ ಚಿಕ್ಕ ಇದೆ, ಈ ಕಡೆ ಕಾಣ್ತದಲ್ಲ. ಇದರಲ್ಲಿ ಲಾಸ್ಟ್ ನೈಟ್ ಮೀನ್ಸ್ ಸ್ಯಾಟರ್ಡೆ ಇವತ್ತು 3:28 ಏನಾಗಿದೆ, ಓಪನ್ ಎಲ್ಲಾಗಿದೆ 1.18150 ಓಪನ್ನು, ವೈಯು 1.18164, ದೆನ್ ಲೋ ಮತ್ತು ಕ್ಲೋಸ್ ನೋಡ್ಕೊಳ್ಳಿ. ಈ ಥರ ಟೈಮ್ ಫ್ರೇಮಲ್ಲಿ ಅದೇ ನೀವು ಈ ಒಂದು ಟೈಮ್ ಫ್ರೇಮ್ ಪರ್ಟಿಕ್ಯುಲರ್ ಟೈಮ್ ಪೀರಿಯಡಲ್ಲಿ ಎಲ್ಲಿ ಪ್ರೈಸ್ ಓಪನ್ ಆಗಿ ಎಲ್ಲಿ ಕ್ಲೋಸ್ ಆಗಿದೆ ಅನ್ನೋ ಕಂಡುಹಿಡಿಯೋಕ್ಕೆ ನಾವು ಬೇರೆ ಟೈಮ್ ಫ್ರೇಮ್ನ ಯೂಸ್ ಮಾಡ್ತೀವಿ. ದೆನ್ ಇಲ್ಲಿ ಏನು ಹೇಳೋದಾದರೆ, ಇಲ್ಲಿ ಚಾರ್ಟ್ ಇದೆಯಲ್ಲ ಈ ಕಡೆ, ಇಲ್ಲಿ ಚಾರ್ಟ್ನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಟ್ರೆಂಡ್ ಲೈನು ನಾನು ಯೂಸ್ ಮಾಡೋದು ಇವೆಲ್ಲ. ನಾನು ಯೂಸ್ ಮಾಡವೆ, ನೀವು ಕೂಡ ಆಲ್ಮೋಸ್ಟ್ ಯೂಸ್ ಮಾಡೋದು. ಯಾಕೆಂದರೆ ಬೇರೆವೆಲ್ಲ ಸುಮ್ಮನೆ ಜಾಸ್ತಿ ಟ್ರೇಡಿಂಗ್ನಲ್ಲಿ ನಿಮಗೂ ಗೊತ್ತಲ್ಲ, ಟ್ರೇಡಿಂಗ್ನಲ್ಲಿ ಹೆಚ್ಚಿಗೆ ಕಲ್ತಷ್ಟು ಹೆಚ್ಚಿಗೆ ಕನ್ಫ್ಯೂಸ್ ಆಗುತ್ತೆ. ಅದರಿಂದ ಎಲ್ಲನೂ ಬೆಳ್ಸೋಕೆ ಹೋಗಲ್ಲ ನಾನು. ಟ್ರೆಂಡ್ ಲೈನ್ ಅಂದರೆ ಈ ಥರ ನಾವು ಟ್ರೆಂಡ್ನ ಈ ಥರ ಟ್ರೆಂಡ್ ಲೈನ್ ಈ ಥರ ಹಾಕೋದು, ಮೀನ್ಸ್ ಈ ಥರ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಹಾಕಿದ್ರೆ ಏನಾದರೂ ನಮಗೆ ಈ ರೇಂಜ್ ಬ್ರೇಕ್ ಆಗಿದ ತಕ್ಷಣ ನಮಗೆ ಎಂಟ್ರಿ ಬೇಕು ಅಂತ ನಿಮ್ಮ ಸ್ಟ್ರಾಟಜಿ ಪ್ರಕಾರ ಅದನ್ನು ಇಲ್ಲಿ ಹಾಕೊಬೋದು. ಪ್ರೈಸ್ ಬ್ರೇಕ್ ಆಗ್ತೈತೆ. ದೆನ್ ಟ್ರೆಂಡ್ ಲೈನ್ ಅಂದರೆ ಆ ಥರ. ಹಾರಿಜಾಂಟಲ್ ಲೈನ್ ಈ ಥರ ಅಲ್ಲಿ ನಿಮ್ಗೆ ಗೆಲ್ಬೇಕಲ್ಲ ಹೊರಡ್ರೆ ಹಾರಿಜಾಂಟಲ್ ಲೈನ್ ಬರುತ್ತೆ. ನಿಮಗೆಲ್ಲ ಶಾರ್ಟ್ಕಟ್ ಕೀ ಇದೆಯಲ್ಲ ಅವ್ನು ಯೂಸ್ ಮಾಡಿದ್ರು ಕೂಡ ಬರುತ್ತೆ. ದೆನ್ ಹಾರಿಜಾಂಟಲ್ ರೇ ಅಂದರೆ ಹಾರಿಜಾಂಟಲ್ ಲೈನು ನೀವು ಎಲ್ಲಿ ಹಾಕ್ತಿರೋ ಅಲ್ಲಿಂದ ಪ್ರೈಸ್ ಹಿಂದೂ ಮಾರ್ಕ್ ಆಗುತ್ತೆ, ಮುಂದೆ ಆಗುತ್ತೆ. ಬಟ್ ಹಾರಿಜಾಂಟಲ್ ರೇ ಹಾಕೋದ್ರೆ ನೀವು ಎಲ್ಲಿ ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಹಾಕ್ತಿರೋ ಅದರಿಂದ ಮುಂದೆ ಮಾರ್ಕ್ ಆಗುತ್ತೆ. ನೋಡಿ ಇಲ್ಲಿ ಹಾಕಿದ್ನಲ್ಲ ಈ ಥರ. ನೀವು ಬೇಕಾದ್ರೆ ಕಲರ್ಸ್ ಎಲ್ಲರೂ ಕೂಡ ಚೇಂಜ್ ಮಾಡ್ಕೊಬೋದು, ಲೈಕ್ ಈ ಥರ ಇದನ್ನು ಕೂಡ ಚೇಂಜ್ ಮಾಡ್ಕೊಬೋದು. ದೆನ್ ಅದ್ರ ಸೈಜ್ ಕೂಡ ಚೇಂಜ್ ಮಾಡ್ಕೊಬೋದು. ಇಲ್ಲಿ ಡ್ಯಾಶು ಆ ಥರ ನೀವು ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು. ಇದರಲ್ಲಿ ಹಾರಿಜಾಂಟಲ್ ರೇ ಆಯಿತು, ಹಾರಿಜಾಂಟಲ್ ಲೈನ್ ಆಯಿತು, ಟ್ರೆಂಡ್ ಲೈನ್ ಆಯಿತು. ಇದರಲ್ಲಿ ನಾನು ಇಷ್ಟೇ ಯೂಸ್ ಮಾಡೋದು. ದೆನ್ ಈ ಕೆಳಗಡೆ ಬಂದರೆ ಇದರಲ್ಲಿ ನಾನು ಫಿಬ್ ಮಾತ್ರ ಯೂಸ್ ಮಾಡೋದು. ಲೈಕ್ ಫಿಬ್ ತಗೊಂಡು ಈ ಥರ ಆಗ್ಬೋದು. ನಿಮ್ಗೆ ಫಿಬ್ ಲೆವೆಲ್ ಚೇಂಜ್ ಮಾಡ್ಕೊಬೇಕು ಅಂದ್ರೆ ಸೆಟ್ಟಿಂಗ್ ಹೋಗ್ಬಿಟ್ಟು ನಿಮ್ಮ ಸ್ಟ್ರಾಟಜಿ ಪ್ರಕಾರ ನೀವು ಫಿಬ್ ಲೆವೆಲ್ನ ಚೇಂಜ್ ಮಾಡ್ಕೊಬೋದು. ದೆನ್ ಇಲ್ಲಿ ಕೆಳಗಡೆ ಬಂದರೆ ನಾನು ಇದರಲ್ಲಿ ಯಾವುದೇ ಥರ ಪ್ಯಾಟ್ರನ್ನ ಟ್ರೇಡ್ ಮಾಡಲ್ಲ. ಇದರಲ್ಲಿ ಯಾವುದೇ ಥರ ಯೂಸ್ ಮಾಡಲ್ಲ ನಾನು. ಇಲ್ಲಿ ಲಾಂಗ್ ಪೊಸಿಷನ್ ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಹೇಳ್ತೀನಿ. ನೀವು ಇದೆಲ್ಲೋ ಲೈಕ್ ಇಲ್ಲಿ ಬೈ ಮಾಡಿದ್ರೆ ಅಂದ್ಕೊಳ್ಳಿ, ಇಲ್ಲಿ ಬೈ ಮಾಡಿದ್ರೆ ನೀವು ಇಲ್ಲಿ ಎಸ್ ಎಲ್ ಇಡ್ತೀರಾ. ಇಲ್ಲಿ ಕೆಳಗಡೆ ನಿಮಗೆ ಟಾರ್ಗೆಟ್ ಇಲ್ಲಿರುತ್ತೆ, ನೆಕ್ಸ್ಟ್ ಮಾಡ್ಕೊಳ್ಳಿ. ಈ ಹೈ ಈ ಡಬಲ್ ಟ್ಯಾಪ್ ಇದೆಯಲ್ಲ, ಇದು ನಿಮ್ಮ ಹೈ ಆಗಿರುತ್ತೆ. ಇವಾಗ ಇಲ್ಲಿ ನಿಮಗೆ ನೋಡ್ಕೊಬೋದು. ನಿಮ್ಗೆ ಇವಾಗ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತಿದೆ. ಹೆಂಗೆ ಅಂದರೆ ನಾನು ಇಲ್ಲಿ ಟಾರ್ಗೆಟ್ ಮಾಡೋದು 1:3 ಮಾಡ್ತೀನಿ. ವೆಯ್ಟ್ ನಿಮಿಷ. ಇಲ್ಲಿಂದ ಇಲ್ಲಿ ಓಪನ್ ಆಯ್ತು ನಂದು ಪ್ರೈಸಲ್ಲಿ, ಇಲ್ಲಿ ಎಂಟ್ರಿ ಆದೆ. ದೆನ್ ಟಾರ್ಗೆಟ್ ನಂದು ಇದಾಯಿತು. ಇಲ್ಲಿ ನನಗೆ 1:3 ಟಾರ್ಗೆಟ್ ಸಿಕ್ಕಿದೆ ಅಂತ ಹೇಳ್ಬೋದು ನಾವು. ಇದನ್ನು ಅದಕ್ಕೆ ಯೂಸ್ ಮಾಡ್ತೀವಿ ಬೈ ಮಾಡಿದಾಗ. ಲಾಂಗ್ ಅಂದರೆ ಬೈ ಅಂತ. ದೆನ್ ಇಲ್ಲೇ ಹೋಗ್ಬಿಟ್ಟು ಶಾರ್ಟ್ ಅಂದರೆ ನಾವು ಸೆಲ್ ಮಾಡೋದು. ಇಲ್ಲಿ ಸೇಲ್ ಮಾಡಿದೆ ಅಂದ್ಕೊಳ್ಳಿ ಈ ಪ್ರೈಸಲ್ಲಿ.
ನಾನು SL ಇಲ್ಲಿ ಇಡ್ತೀನಿ. ಮೊದಲೇ ನಾನು TPನ ಈ ಲೋನಲ್ಲಿ ಇಕ್ಕಿದ್ರೆ ಇಲ್ಲಿ 1:4.79 ಮೀನ್ಸ್ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ನೀವು ₹1 ರಿಸ್ಕ್ ಮಾಡಿದರೆ ನಿಮಗೆ 4.79 ರುಪೀಸ್ ನಿಮಗೆ ಪ್ರೈಸ್ ಏನು ರಿವಾರ್ಡ್ ಸಿಕ್ಕಿರುತ್ತೆ, ರಿಸ್ಕ್ ರಿವಾರ್ಡ್ ರೇಷಿಯೋ. ಇಲ್ಲಿ ನೀವೇನಾದರೂ 1 ಲಕ್ಷ ಏನಾದರೂ ನೀವು ಶಾರ್ಟ್ ಮಾಡಿದರೆ 1 ಲಕ್ಷದ ಪೊಸಿಷನ್ ಅಷ್ಟು ನಿಮಗೆ ಆಲ್ಮೋಸ್ಟ್ 4.79 ಲ್ಯಾಕ್ ನಿಮಗೆ ಪ್ರಾಫಿಟ್ ಆಗಿರುತ್ತೆ ಆ ಥರ. ಅಷ್ಟು ಸಾಕು. ದೆನ್ ಇಲ್ಲಿ ಆರೋ ಮಾರ್ಕರು ನಿಮಗೆ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ಇವೆಲ್ಲ. ಇಲ್ಲಿ ನಾನು ಮೇಯ್ನಾಗಿ ಯೂಸ್ ಮಾಡೋದಂದ್ರೆ ರೆಕ್ಟಾಂಗಲ್ಲು, ಮೀನ್ಸ್ ಯಾವುದಾದ್ರು ಹಿಂಗೆ ಒಂದು ಝೋನ್ನ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಯಾವ ಥರ ಝೋನ್ನ ಮಾರ್ಕ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬೇರೆ ಬೇರೆ ಪೇರಲ್ಲಿ. ನೋಡಿ, ಲೋಡ್ ಆಗ್ತಿದೆ, ಒಂದು ನಿಮಿಷ. ನೋಡಿ ಇಲ್ಲೆಲ್ಲ ಮಾರ್ಕ್ ಮಾಡಿದ್ದೀನಿ ನೋಡಿ. ಈ ಥರ ಮಾರ್ಕ್ ಮಾಡ್ಕೊಳಕ್ಕೆ ಇದು ಬೇಕಾಗುತ್ತೆ, ಲೈಕ್ ಹೈಯರ್ ಟೈಮ್ ಫ್ರೇಮ್ POINsನ ಯೂರೋ USD ಇದೆಲ್ಲ ಮಾರ್ಕ್ ಮಾಡಿದ್ದೀನಿ ನೋಡಿ ನಾನು. ಈ ಥರ ನಮ್ಮ POIನ ಮಾರ್ಕ್ ಮಾಡೋಕ್ಕೆ ರೆಕ್ಟಾಂಗಲ್ ಯೂಸ್ ಆಗುತ್ತೆ. ದೆನ್ ಇಲ್ಲಿ ರೆಕ್ಟಾಂಗಲ್ ಆಯಿತು. ದೆನ್ ಪಾತ್, ಲೈಕ್ ಪಾತ್ ಅಂದರೆ ನೀವು ಇವಾಗ ಒಂದು ಟ್ರೆಂಡ್ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೊಂದಾಗುತ್ತೆ, ಇಲ್ಲಿಂದ ಇಲ್ಲಿಗೊಂದಾಗುತ್ತೆ, ಈ ಥರ. ಇಲ್ಲಿ ನಮ್ಗೆ ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಹೈಯರ್ ಐಸ್ನ ಮತ್ತು ಲೋವರ್ ಲೋಸ್ನ ಐಡೆಂಟಿಫೈ ಮಾಡೋಕ್ಕೆ. ಇಲ್ಲಿ ಎಂಡ್ ಆಗಬೇಕು ಅನ್ಸುತ್ತೋ ಅಲ್ಲಿ ಕರ್ಸರ್ ತಗೊಂಡು ಡಬಲ್ ಟ್ಯಾಪ್ ಮಾಡಿದ್ರೆ ಅದು ನಿಂತ್ಕೊಳುತ್ತೆ. ಲೈಕ್ ಈ ಥರ ಇಲ್ಲಿಂದ ಇಲ್ಲಿಗೋತು, ದೆನ್ ಇಲ್ಲಿ ಬಂತು, ಈ ಥರ ಯೂಸ್ ಮಾಡೋಕ್ಕೆ ಮಾರ್ಕ್ ಮಾಡೋಕ್ಕೆ ನಾವು ಪಾತ್ನ ಯೂಸ್ ಮಾಡ್ತೀವಿ. ದೆನ್ ಇದರಲ್ಲಿ ಇಷ್ಟೇ ನಾನು ಯೂಸ್ ಮಾಡೋದು. ದೆನ್ ಟೆಕ್ಸ್ಟ್ ಹೇಳ್ಬೇಕು ಅಂದರೆ ಅದು ಹೊಡೆದ್ಬಿಟ್ಟು ನಿಮ್ಗೆ ಎಲ್ಲಿ ಬೇಕೋ ಇಲ್ಲಿ ಏನಾದರೂ ಬರೀಬೇಕು ಅಂದ್ಕೊಳ್ಳಿ, IRI ಅಂತ ಬರೀಬೇಕು, ಅದನ್ನು ಅಲ್ಲಿ ಬರೀಬೋದು, IRI ಅಂತ ಬರೀಬೋದು, ಲೈಕ್ ಆ ಥರ ಇದು. ದೆನ್ ಟೆಕ್ಸ್ಟ್ ಬಿಟ್ಟರೆ ಇಲ್ಲೇನು ಬರಲ್ಲ. ಲೈಕ್ ಇದು ಮೆಜರ್ ಟೂಲ್ನ ನಾನು ಪಿಪ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಿಪ್ಸನ್ನ ಯಾವ ಥರ ಐಡೆಂಟಿಫೈ ಮಾಡೋದು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಲ್ಲಿ ನೋಡಿ ಮೆಜರ್ ಟೂಲ್ ಇದು ಹೆಂಗೆ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಪಿಪ್ಸ್ ಮೂವ್ ಆಗಿದೆ ಅಂತ ನಿಮಗೆ ಬೇಕು. ಇಲ್ಲಿ ತೋರಿಸ್ತಾ ಇದೆ ನೋಡಿ, 100 ಪಿಪ್ಸ್, ಇಲ್ಲಿಂದ ಇಲ್ಲಿ 100 ಪಿಪ್ಸ್ ಮೂವ್ ಆಗಿದೆ. ದೆನ್ 29 ಬಾರ್ಸ್ ಇದಾವೆ ಇದರಲ್ಲಿ ಒನ್ ಡೇ. ಲೈಕ್ 24 ಅಂದರೆ 24 ಅವರ್ಸು, 1 ಅವರ್ ಟೈಮ್ ಫ್ರೇಮು, ಮೀನ್ಸ್ ಒನ್ ಡೇ, ಟೋಟಲ್ ಆಗಿ ಒನ್ ಡೇ. ವಾಲ್ಯೂಮು 231.52K ಇದೆ ವಾಲ್ಯೂಮು. ಇದರಲ್ಲಿ ಮತ್ತೆ ಇದರಲ್ಲಿ ಏನಿಲ್ಲ, ಟೂಲ್ಸ್ ನಾನು ಇಷ್ಟೇ ಯೂಸ್ ಮಾಡೋದು. ನಿಮಗೆಲ್ಲ ಇದೆಲ್ಲ ಡಿಲೀಟ್ ಆಗಬೇಕು ಅಂದರೆ ಲೈಕ್ ಇಲ್ಲಿ ರಿಮೂವ್ 6 ಡ್ರಾಯಿಂಗ್ಸ್, ಇಂಡಿಕೇಟರ್ ಅಂದರೆ ಏನಂತ ನೆಕ್ಸ್ಟ್ ಹೇಳ್ತೀನಿ ಯಾವ ಥರ ಸೆಲೆಕ್ಟ್ ಮಾಡೋದಂತ. ರಿಮೂವ್ 6 ಡ್ರಾಯಿಂಗ್ಸ್ ಕೊಟ್ಟರೆ ಎಲ್ಲ ಡ್ರಾಯಿಂಗ್ಸ್ ಎಲ್ಲ ಹೋಗುತ್ತೆ. ದೆನ್ ಇವಾಗ ನೆಕ್ಸ್ಟು ನಿಮಗೆ ಇವಾಗ ವಾಚ್ ಲಿಸ್ಟ್ನ ನೀವು ಓನಾಗಿ ಕ್ರಿಯೇಟ್ ಮಾಡಬೇಕು ಅಂದ್ಕೊಳೋಣ. ಲೈಕ್ ಇದು ಇವಾಗ ಎಲ್ಲ ನಂದೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ನಾನಿವಾಗ ವಾಚ್ ಲಿಸ್ಟ್ನ ನಾನು ಕ್ರಿಯೇಟ್ ಮಾಡ್ಕೊಬೇಕು ಹೊಸ್ದಾಗಿ ಒಂದು. ಇಲ್ಲಿ ಈ ಥರ ನಿಮ್ಮದು ಓಪನ್ ಮಾಡಿದ್ವಿ ಎಲ್ಲ ನೋಡಿದ್ರೆ ಹಿಂಗೆ ಕಾಣಿಸುತ್ತೆ. ಇಲ್ಲಿ ಸೈಡಲ್ಲಿ ಇಲ್ಲಿ ಹೊಡೆದ್ರೆ ಬ್ಯಾಡ್ ಥರ ಕಾಣಿಸ್ತಿದೆ ಎಲ್ಲ. ಇಲ್ಲಿ ಪ್ಲಸ್ ಮೇಲೆ ಹೊಡಿರಿ. ದೆನ್ ನಿಮಗೆ ಯಾವ್ಯಾವ ಇವಾಗ ನನಗೆ ಫಾರೆಕ್ಸ್ನಲ್ಲಿ ಬೇಕಾಗಿರೋದು, ಇವಾಗ ನಿಮ್ಗೆ ಯಾವ್ಯಾವ ಬೇಕೋ ಅವೆಲ್ಲ ಸೆಲೆಕ್ಟ್ ಮಾಡ್ಕೊಬೋದು. ಲೈಕ್ ಇಲ್ಲಿ ಸರ್ಚ್ ಮಾಡಬೇಕು ನೀವು ಯೂರೋ USD ಅಂತ ತಗೊಂಡಿದ್ದೆ. ನಾನು ಟ್ರೈ ಮಾಡೋದನ್ನ ಹಾಕೊತಾ ಇದ್ದೀನಿ. GBP ನಿಮಗೆ ಅಕ್ಯುರೇಟಾಗಿ ಬೇಕು ಅಂದರೆ ನೋಡಿ ಎಲ್ಲನೂ ನಾನು OANDA ಒಂಡಾ ಅನ್ನೋ ಅವ್ನು ಮಾತ್ರ ನಾನು ಸೆಲೆಕ್ಟ್ ಮಾಡ್ಕೊತಿದ್ದೆ. ನೀವು ಯಾವ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು, ಬಟ್ ಎಲ್ಲ ಒಂದೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು GBP USD ಆಯಿತು, USD JPY ಈ ಥರ ಸೆಲೆಕ್ಟ್ ಮಾಡ್ಕೊಬೋದು. ದೆನ್ USD JPY ಆಯಿತು, USD CAD USD JPY ಮತ್ತು ಇನ್ನೇ ನಾನು ಟ್ರೇಡ್ ಮಾಡ್ತಿದ್ದು ಯೂರೋ USD, GBP USD, USD CAD. ದೆನ್ ನಾನು ಕೆನರಾ ಬ್ಯಾಂಕ್ ನೋಡಿ ಯಾಕೆ ಬರಲಿಲ್ಲ ಅಂದರೆ ನಾನು ಇಲ್ಲಿ ಫಾರೆಕ್ಸಿಗೆ ಹಾಕೊಂಡ್ಬಿಟ್ಟಿದ್ದೀನಿ, ಅದರಿಂದ ಬರಲಿಲ್ಲ. ಇವಾಗ ಆಲ್ಸ್ಕೋದ್ರೆ ಬರುತ್ತೆ ಕೆನರಾ ಬ್ಯಾಂಕು ಗೋಲ್ಡು. ನೋಡಿ ಇಲ್ಲೆಲ್ಲ ಬಂದಿದೆ, ತೆಗೆದು ಕೊಡ್ತೀನಿ. ದೆನ್ ನನಗೆ ಇವಾಗ ಹಿಂಗೆ ಆಯಿತು. ನಾನು ಇವಾಗ ಯಾವುದೋ ಮತ್ತೆ ನಾನು USD
AUDUST ನಾನು ಇಲ್ಲಿ ವಾಚ್ ಲಿಸ್ಟಿಗೆ ಹಾಕೊಂಡಿಲ್ಲ. ನನ್ನ ಮೊದಲದು AUDUST ಇತ್ತು ವಾಚ್ ಲಿಸ್ಟಲ್ಲಿ. ಇವಾಗ ಏನು ಮಾಡಬೇಕು ಅಂದರೆ ನಿಮ್ಮ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ಆ್ಯಡ್ ಸೆಕ್ಷನ್ ಬೇಡ, ನೆಕ್ಸ್ಟ್ ಹೇಳ್ತೀನಿ, ಆ್ಯಡ್ ಸಿಂಬಲ್, ನೆಕ್ಸ್ಟ್ ಯಾವ್ದಾದ್ರು ಸಿಂಬಲ್. ನಾನು ಇವಾಗ AUDUST ಹಾಕಬೇಕು. AUDUST ನೋಡಿ, ಯಾಕೆ ಈ ಪರ್ಟಿಕ್ಯುಲರ್ ಆಗಿ ಏನು ಹಾಕೊಬೇಕು, ಯಾಕೆ ಹಾಕೊಬೇಕು ಅಂತ ಹೇಳಿದ್ ನಾನು. ಇದಕ್ಕೆ AUDUST ಅಂತ ಹೊಡೆದ್ರೆ ಏನೇನೋ ಬರುತ್ತೆ, ಲೈಕ್ ಸ್ಟಾಕ್ಸ್ ಅದೇನೋ ಆ ನೇಮಲ್ಲಿ ಇದ್ರೆ, ಅಥವಾ ಏನಾದರೂ ಇಂಡೈಸಿಸ್ ಆ ನೇಮಲ್ಲಿ ಇದ್ರೆ, ಅಥವಾ ಏನಾದ್ರು ಕ್ರಿಪ್ಟೋ ಕರೆನ್ಸೀಸ್ ಆ ನೇಮಲ್ಲಿ ಇದ್ರೆ ಎಲ್ಲ ಬೇಜಾನ್ ಬರುತ್ತೆ. ಅದ್ರಲ್ಲಿ ನಿಮ್ಮ ನೋಡಿ ಕೆಳಗಡೆ ಹೇಳ್ಕೊಂಬರ್ಬೇಕು, ಇದು ನೋಡಬೇಕು ಅದು ಇಲ್ಲಿದೆ. ಬಟ್ ಅದೇ ಫಾರೆಕ್ಸಿಗೆ ಹಾಕೋದ್ರೆ ಡೈರೆಕ್ಟಾಗಿ ಅದೇ ಬರುತ್ತೆ, ಇಲ್ಲಿ ಫಸ್ಟ್ಗೆ ಅದೇ ಬರುತ್ತೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ದೆನ್ ಟಾಟಾ ಮೋಟರ್ಸ್ ನೋಡಿ ಏನೇನೋ ಬರ್ತಾ ಇದೆ. ಬಟ್ ನಾನು ಸ್ಟಾಕಿಗೆ ಹಾಕಿದ ತಕ್ಷಣ ಇಲ್ಲಿ ಕೂಡ ಟಾಟಾ ಮೋಟರ್ಸ್ ತೋರಿಸ್ತಾ ಇಲ್ಲ. ಇಲ್ಲಿ ಕಂಟ್ರೀಸ್ನ ನೀವು ಬರೀ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ಇಂಡಿಯಾದಲ್ಲಿರೋ ಸ್ಟಾಕ್ಸ್ ಮಾತ್ರ ತೋರಿಸುತ್ತೆ. ಲೈಕ್ ಇಂಡಿಯಾ ನೋಡಿ, ಹಾಕಿದ ತಕ್ಷಣ ಬೇಗ ಬಂತು ಏನೇನು ಟಾಟಾಯಿಂದ. ಬಟ್ ಅದೇ ಇಲ್ಲಿ ಏನಾದರೂ ನಮ್ಮ ಕಂಟ್ರಿ ಎಲ್ಲ ಕಂಟ್ರಿ ಹಾಕಿದ್ರೆ ಯಾವ್ಯಾವ ಟಾಟಾ ಅಂತ ಏನೇನು ಬರುತ್ತೋ ಎಲ್ಲ ಬರುತ್ತೆ. ಇಲ್ಲಿ ನೀವು ಡಿಫಾಲ್ಟ್ಗೆ ಹಾಕ್ಬಿಟ್ಟು ನೀವು ಚೇಂಜ್ ಕೂಡ ಮಾಡ್ಕೊಬೋದು ಈ ಥರ. ದೆನ್ ಇಲ್ಲಿ ಬಂದುಬಿಟ್ರೆ ನಿಮಗೆ BTC ಬೇಕು ಅಂದ್ಕೊಳ್ಳಿ, ಮತ್ತೆ ರೈಟ್ ಕ್ಲಿಕ್ ಮಾಡಿ, ಆ್ಯಡ್ ಸಿಂಬಲ್, BTC ಕ್ರಿಪ್ಟೋ, ಇದು ಬಂತಿಲ್ಲಿ ನನಗೆ. ಮತ್ತೆ ಇಲ್ಲಿ ಇವಾಗ ನನಗೆ ಇವಾಗ ಇವನ್ನೆಲ್ಲ ಈ ಥರ ಮಿಕ್ಸ್ ಆಗಿದೆ. ಒಂದು ಸ್ಟಾಕು, ಒಂದು ಇದು ಕರೆನ್ಸಿ ಪೇರು, ಒಂದು ಬಿಟ್ ಕಾಯಿನ್ನು, ಲೈಕ್ ಕ್ರಿಪ್ಟೋ ಎಲ್ಲ ಮಿಕ್ಸ್ ಆಗಿದೆ. ಬಟ್ ನಂಗೆ ಇಲ್ಲಿ ಎಲ್ಲ ಒಂದೊಂದು ಸೈಡಿಗೆ ಬೇಕು. ಮೀನ್ಸ್ ಕೆನರಾ ಬ್ಯಾಂಕ್ ಕ್ಲಾಸಿಗೆ ಹಾಕೊಳ್ಳಿ, ಗೋಲ್ಡ್ ಮೇಲೆ ಹಾಕೊಳ್ಳಿ, BTC ಕೆಳಗಡೆ ಹಾಕೊಳ್ಳಿ. ಇವಾಗ ನಿಮಗೆ ಇವೆಲ್ಲ ಫಾರೆಕ್ಸ್ ಪೇರು 1 2 3 4 5 6 ಕೂಡ ಫಾರೆಕ್ಸ್ ಪೇರು. ಅಲ್ಲಿಗೊಂದು ರೈಟ್ ಕ್ಲಿಕ್ ಮಾಡಿ, ಆ್ಯಡ್ ಸೆಕ್ಷನ್ ಅಂತ ಬರುತ್ತೆ. ಅವೆಲ್ಲ ಒಂದು ಸೆಕ್ಷನ್ ಆಗುತ್ತೆ. ನಿಮ್ಮ ಕೆಳಗಡೆ ಬಂತ ಇದು ತೊಗೊಂಡೋಗ್ಬಿಟ್ಟು ಮೇಲ್ಗಡೆ ಹಾಕಿ. ಇಲ್ಲಿ ಕೂಡ ಆ್ಯಡ್ ಸೆಕ್ಷನ್ನು. ಇಲ್ಲಿ ನೋಡಿ ಚೇಂಜ್ ಮಾಡ್ಕೊಳ್ಳಿ, ಫಾರೆಕ್ಸ್ ಪೇರ್ಸ್. ಆ್ಯಂಡ್ ದೆನ್ ಇಲ್ಲಿ ಹೋಗ್ಬಿಟ್ಟು ನೇಮ್ನ ಚೇಂಜ್ ಮಾಡಿಬಿಡಿ, ಕ್ರಿಪ್ಟೋ. ದೆನ್ ಇಲ್ಲಿ ಸ್ಟಾಕ್ಸ್, ಸಾರಿ, ಆ್ಯಡ್ ಸೆಕ್ಷನ್. ಇಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡಿ ಸ್ಟಾಕ್ ಅಂತ. ಆಯ್ತು, ಇವಾಗ ನಿಮ್ಗೆ ಇನ್ನೂ ಕ್ರಿಪ್ಟೋ ಯಾವುದೇ ಆ್ಯಡ್ ಮಾಡಬೇಕು, BTC ಮೇಲೆ ಹೋಗ್ಬಿಟ್ಟು ಲೈಕ್ ರೈಟ್ ಕ್ಲಿಕ್, ಆ್ಯಡ್ ಸಿಂಬಲ್. ನಿಮ್ಗೆ ಇಷ್ಟ ಬಂದಿದ್ದು ಯಾವ್ದಾದ್ರು ಸೋಲಾನಾ ಹಾಕೊಳ್ಳಿ, ಸೋಲಾನಾ ಬಂತಿಲ್ಲಿ. ದೆನ್ ಯಾವುದು ಇಥಿರಿಯಮ್ ಹಾಕೊಂಡೆ. ದೆನ್ ನಂಗೆ ಸ್ಟಾಕಿನ ಬೇಕು, ಆ್ಯಡ್ ಸಿಂಬಲ್, ಲೈಕ್ ಟಾಟಾ ಸ್ಟಾಕಿಗೆ ಹಾಕೊಂಡೆ, TCS ಅದನ್ನು ಹಾಕೊಂಡೆ. ದೆನ್ ನನಗೆ ಯಾವುದೋ ICICI ಬೇಕು, ICICIನೂ ಕೂಡ ಹಾಕೊಂಡೆ. ಲೈಕ್ ಈ ಥರ ನಮ್ಮ ವಾಚ್ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಬೋದು. ದೆನ್ ನಿಮಗೆ ಇಲ್ಲಿ ಟೂಲ್ಸ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮಗೆ ಪ್ರತಿಯೊಂದು ಕೂಡ ನೀವು ಟೂಲ್ಸ್ನ ನೀವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಮೀನ್ಸ್ ಆಗಾಗಲ ಮತ್ತೆ ಇದು ನಿಮಗೆ ಇಲ್ಲಿ ಲೈಕ್ ಹೇಳ್ತೀನಿ, ನಿಮಗೆ ಟ್ರೆಂಡ್ ಲೈನ್ ಬೇಕು ಅಂದರೆ ಮತ್ತೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಹುಡುಕ್ಬೇಕು, ಇಲ್ಲೆಲ್ಲ ಇದಾಗುತ್ತೆ. ಬಟ್ ನಿಮಗೆ ಟ್ರೆಂಡ್ ಲೈನ್ಸ್ ಇಲ್ಲೇ ಡಿಸ್ಪ್ಲೇ ಮೇಲೆ ಬರಬೇಕು ಅಂದರೆ ಲೈಕ್ ಚಾರ್ಟ್ ಮೇಲೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೀವು ಈ ಥರ ಬರುತ್ತೆ. ನಾನು ನೋಡಿ ಸ್ಟಾರ್ ಮಾರ್ಕ್ ಕೊಟ್ಟಿದ್ದೀನಲ್ಲ, ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಇಟ್ಕೊಂಡ್ರೆ ಸ್ಟಾರ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಲೈಕ್ ಇಲ್ಲಿ ಶೋ ಆಗ್ತಿದೆ ನೋಡಿ. ಇವೆಲ್ಲ ನನ್ನ ಫೇವ್ರೇಟ್, ಯಾವಾಗಲೂ ಇವನ್ನ ನಾನು ಜಾಸ್ತಿ ಯೂಸ್ ಮಾಡ್ತಾ ಇದಕ್ಕೆ ಫೇವ್ರೇಟಿಗೆ ಹಾಕೊಂಡಿರ್ತೀನಿ ನಾನು. ದೆನ್ ಇದರಲ್ಲಿ ನಿಮಗೆ ಇವಾಗ ಒಂದು 4 ಅವರ್ ಟೈಮ್ ಹೋಗಿದೆ. ಇವಾಗ ನನಗೆ ಲೈಕ್ ಇವತ್ತು ಡೇಟು 7/2/26. ನನಗೆ ಇವಾಗ ಡಿಸೆಂಬರ್ 12ನೇ ತಾರೀಕು 4 ಅವರ್ ಟೈಮ್ ಫ್ರೇಮ್ದು ಚಾರ್ಟ್ ಬೇಕು. ಅವಾಗ ಏನು ಮಾಡಬೇಕು ಅಂದರೆ ನೀವು Alt+G ಹೊಡೆದ್ರೆ ಆಗುತ್ತೆ. ದೆನ್ ಇಲ್ಲ ಅಂದರೆ ನಮ್ಮ ಕೈಲಿ ಆಗಲ್ಲ, ಕನ್ಫ್ಯೂಸ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಬರ್ತಾ ಇದೆ ಫೆಬ್. ನನಗೆ ಡಿಸೆಂಬರ್ ಬೇಕು. ಈ ಥರ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಗೋ ಟು ಹೊಡೆದ್ರೆ ಬರುತ್ತೆ ನೋಡಿ. ಗೋ ಟು ಹೊಡೆದ್ರೆ ನಂಗೆ ಸೀದಾ ಡಿಸೆಂಬರ್ 25 ಆ್ಯಂಡ್ ನನಗೆ 1ನೇ ತಾರೀಕಿನ ಬೇಕು. ಸೀದಾ ಹೋಗುತ್ತೆ ಡಿಸೆಂಬರ್ 1ಗೆ. ನೋಡಿ ಇಲ್ಲಿ ಬಂತು ನೋಡಿ, ಕೆಳಗಡೆ ಬರ್ತಾ ಇದೆಯಾ, ಡಿಸೆಂಬರ್ 1 ಮಂಡೇ 2025 ತಗೊಂಬರುತ್ತೆ. ಇಲ್ಲಿ ನೀವು Alt+G ಹೊಡೆದ್ರು ಬರುತ್ತೆ ನೋಡಿ. Alt+G ಹೊಡೆದ್ರೆ ಶೋ ಆಗುತ್ತೆ. ದೆನ್ ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ನವಂಬರ್ ಬೇಕಾ, ನವಂಬರಲ್ಲಿ 15ನೇ ತಾರೀಕಿನ ಬೇಕಾ, ಸೆಲೆಕ್ಟ್ ಮಾಡಿ ಸೀದಲ್ಲಿ ಹೋಗುತ್ತೆ ನೋಡಿ, ಇಲ್ಲಿ ಹೋಗುತ್ತೆ, ಆ ಥರ ಹೋಗುತ್ತೆ. ದೆನ್ ಇಂಡಿಕೇಟರ್ನ ಯಾವ ಥರ ಹಾಕೋದು ಅಂದರೆ ಇಲ್ಲಿದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಇಂಡಿಕೇಟರ್ನ, ಇದು ನನ್ನ ಫೇವ್ರೇಟ್ ಇಂಡಿಕೇಟರ್ ಹಾಕೋದು ಇಲ್ಲಿ ಸರ್ಚ್ ಆಗಿ ಬರುತ್ತೆ. ಇಲ್ಲಿ ನೋಡೋರೆ ಇಂಡಿಕೇಟರ್ಸ್ ಲಿಸ್ಟ್ ಬರುತ್ತೆ.
ಲೈಕ್ ನಿಮ್ಗೆ ಯಾವುದಾದ್ರೂ EMA ಬೇಕು ಅಂದ್ಕೊಳ್ಳಿ, ಇಲ್ಲಿ ಸರ್ಚ್ ಮಾಡ್ಬೋದು. EMA ಇಲ್ಲಿ ಹಾಕೊಳ್ಳಿ. ದೆನ್ ಇದರಲ್ಲಿ ನಿಮ್ಗೆ ಏನಾದರೂ ಸೆಟ್ಟಿಂಗ್ಸ್ ಬೇಕು ಅಂದರೆ 9 EMA ಇನ್ಪುಟ್ಸು 9 ಎಷ್ಟು ಬೇಕಾದ್ರೂ ಕ್ಲೋಸ್ ಬೇಕಾ ಆ ಥರ. ಮೀನ್ಸ್ ನಿಮಗೆ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಇದ್ರ ಮೇಲೆ ಒಂದು ವಿಡಿಯೋ ಮಾಡಬೇಕಾಗುತ್ತೆ, ಅದನ್ನು ಮಾಡ್ತೀನಿ. ಕ್ಲೋಸ್ ಅಂದ್ರೇನು, ಓಪನ್ ಇದೆಲ್ಲ ಬರುತ್ತೆ ಇವೆಲ್ಲ. ಮೀನ್ಸ್ ಇವಾಗ ಹೆಂಗೆ ಇಂಡಿಕೇಟರ್ನ ಹಾಕೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ. ಲೈಕ್ ಈ ಥರ ಇಲ್ಲಿ ಹೋಗ್ಬಿಟ್ಟು ಇಂಡಿಕೇಟರ್ನ ಹಾಕೊಬೋದು. ಮೀನ್ಸ್ ನಿಮ್ಗೆ ಯಾವುದೋ ಒಂದು ಬೋಲಿಂಜರ್ ಬ್ಯಾಂಡ್ ಅಂದ್ಕೊಳ್ಳಿ, ಪ್ಯಾರಾಬೋಲಿಕ್ ಅಂದ್ಕೊಳ್ಳಿ, ಬೋಲಿಂಜರ್ ಬ್ಯಾಂಡ್ ಇದೆಯಲ್ಲ, ಇಲ್ಲಿರೋದನ್ನ ನೀವು ಇಲ್ಲೇನೋ ತೋರಿಸುತ್ತೆ ಅನ್ಕೊಂತೀರಲ್ಲ, ಇದು 2.9K ಇದೆಲ್ಲ ಎಷ್ಟು ಜನ ಯೂಸ್ ಮಾಡ್ತಾರೆ ಅಂತ ಟ್ರೇಡಿಂಗ್ ನಲ್ಲಿ ಅಷ್ಟೇ ಅದು. ಲೈಕ್ ಇವಾಗ ಪ್ಯಾರಾಬೋಲಿಕ್ ನಿಮಗೆ ಬೇಕಿದು, ಇಲ್ಲಿ ಸ್ಟಾರ್ ಮಾರ್ಕ್ ಹಾಕೊಂಡ್ರೆ ನಿಮಗೆ ಇಲ್ಲೇ ಶೋ ಆಗ್ಬಿಡುತ್ತೆ ನೋಡಿ, ಇಲ್ಲಿ ಶೋ ಆಗ್ತಾ ಇದೆ ಪ್ಯಾರಾಬೋಲಿಕ್ SAR. ನಾನು ಇದನ್ನೇನು ಯೂಸ್ ಮಾಡಲ್ಲ. EMA ಮತ್ತು ಸೆಷನ್ದು ಮತ್ತು FX ಮಾರ್ಕೆಟ್ ಸೆಷನ್ ವಾಲ್ಯೂಮ್ ಇಷ್ಟು ಮಾತ್ರ ಯೂಸ್ ಮಾಡೋದು, ಅದರಿಂದ ನಾನು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ದೆನ್ ನಿಮ್ಗೆ ಇವಾಗ ನೀವೇನೋ ಬ್ಯುಸಿ ಇರ್ತೀರ ಅಂದ್ಕೊಳ್ಳಿ. ಲೈಕ್ ಬ್ಯುಸಿ ಇದ್ದಾಗ ನಿಮಗೆ ಪ್ರೈಸು ನೀವೆಲ್ಲೋ ಈ ರೇಂಜಿಗೆ ಬಂದಾಗ ನೀವು ಸೆಲ್ ಮಾಡಬೇಕು ಅಂದ್ಕೊತೀರ. ಬಟ್ ನೀವು ಅಲ್ಲೇ ಯಾವಾಗಲೂ ಅದ್ರ ಮೇಲೆ ಕಾಯ್ಕೊಂಡು ಕೂಡೋಕ್ಕಾಗಲ್ಲ, ಬೇರೆ ಕೆಲಸ ಇರುತ್ತಲ್ಲ. ಅವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ, ಆ ಪ್ರೈಸ್ ಮೇಲ್ಗಡೆ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಇದನ್ನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಒಂದು ನಿಮಿಷ. ಇಲ್ಲಿ ಬಂದಾಗ ನೀವು ಸೆಲ್ ಮಾಡಬೇಕು ಅಂದ್ಕೊಂಡಿರ್ತೀರ, ಪ್ರೈಸ್ ಇಲ್ಲಿದೆ. ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ಆ್ಯಡ್ ಅಲರ್ಟ್ ಆನ್ EURUSD at 1.1738 ಅಲ್ಲಿ ಹೊಡೆದ್ರೆ ಪ್ರೈಸು ಅಲ್ಲಿಗೆ ಬಂದಿದ ತಕ್ಷಣ ನಿಮಗೆ ನೋಡಿ, ಇಲ್ಲಿ ಬಂದಿದೆಯಲ್ಲ ಪ್ರೈಸ್, ಅಲ್ಲಿಗೆ ಬಂದಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ನಿಮ್ಮ PC ಇಲ್ಲಾದರೆ ಇಲ್ಲೇ ಮೆಸೇಜ್ ಬರುತ್ತೆ. ನಿಮ್ಮ ಮೊಬೈಲ್ ಕೂಡ ಟ್ರೇಡಿಂಗ್ ವ್ಯೂ ಲಾಗಿನ್ ಆಗಿದ್ರೆ ಅದರಲ್ಲಿ ನಿಮ್ಮ ನೋಟಿಫಿಕೇಶನ್ ಬರುತ್ತೆ, ನಾರ್ಮಲ್ ನೋಟಿಫಿಕೇಶನ್ ಥರ. ಆ ಥರ ನಿಮ್ಗೆ ಇದು ಬೇಡ ಅಂದರೆ ಒಂದೇ ಮೀನ್ಸ್ ಅಟ್ ಎ ಟೈಮ್ 3 ಅಲರ್ಟ್ಸ್ನ ನಾವು ಹಾಕ್ಬೋದು ಆ್ಯಸ್ ಎ ಬೇಸಿಕ್ ಪ್ಲಾನ್ ಇನ್ ಟ್ರೇಡಿಂಗ್ ವ್ಯೂ. ಪ್ರೀಮಿಯಮ್ ತೊಗೊಂಡ್ರೆ ನೀವು ಎಷ್ಟು ಬೇಕಾದ್ರೂ ಹಾಕೊಬೋದು ಆ ಥರ. ದೆನ್ ಇದ್ರಲ್ಲಿ ನೋಡಿ, ಇವಾಗ ನಾನು 5 ಡೇ ಕ್ಯಾಂಡಲ್ ಆ ಕಡೆ ಯಾವ್ದಾದ್ರು ಹಾಕೊಳ್ಳಿ, ಹೋಗೋದೆ ಫುಲ್ ಹೇಳ್ಕೊಂಡು ಹೋಗಿದ್ದಕ್ಕೆ ನಿಮ್ಗೆ ಇದರಲ್ಲಿ 5,000 ಕ್ಯಾಂಡಲ್ ಅಷ್ಟೇ ಶೋ ಆಗೋದು. ಅದಕ್ಕಿಂತ ಮೇಲೆ ಬೇಕು ಅಂದರೆ ನೀವು ಪ್ರೀಮಿಯಮ್ನ ಬೈ ಮಾಡಬೇಕಾಗುತ್ತೆ. 5,000 ಕ್ಯಾಂಡಲ್ ಆಗಿಲ್ಲ ಅನಿಸುತ್ತೆ. ಇಷ್ಟೇ 5,000 ಕ್ಯಾಂಡಲ್ ಈಗ ಶೋ ಆಗಿದೆ, ಅದರಿಂದ ಇಷ್ಟೇ ಶೋ ಆಗ್ತಿರೋದು. ಇತ್ಲಿಂದ ಶೋ ಆಗಲ್ಲ. ನಿಮಗೆ ಬೇಸಿಕ್ ಪ್ಲಾನಲ್ಲಿ 5,000 ಕ್ಯಾಂಡಲ್ ಮಾತ್ರ ಶೋ ಆಗುತ್ತೆ, ಅದಕ್ಕಿಂತ ಮೇಲ್ಗಡೆ ಶೋ ಆಗಲ್ಲ. ರಿಸರ್ಚ್ ಚಾರ್ಟ್ ಕೊಟ್ಟರೆ ನೀವು ಸೀದಾ ಫಸ್ಟಿಂಗಿಗೆ ಹೋಗ್ತೀರಾ. ಬೇಸಿಕ್ ಪ್ಲಾನಲ್ಲಿ 5,000 ಕ್ಯಾಂಡಲ್ಸ್ ಮಾತ್ರ ನಿಮಗೆ ಶೋ ಆಗೋದಷ್ಟೇ. ದೆನ್ ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೇ ನಾವು ಮೇಯ್ನ್ಲಿ ಆ್ಯಂಡ್ ಮೇಜರ್ಲಿ ಯೂಸ್ ಮಾಡೋ ಥರ ಇರೋ ಟೂಲ್ಸು. ನಿಮ್ಗೇನಾದರೂ ಆ ಥರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ರಿಪ್ಲೈ. ಥ್ಯಾಂಕ್ ಯು.